ಸವಾಲುಗಳು ಭಾಳಷ್ಟು ಇದ್ದಾವೆ. ಒಂದದ್ದು ಪಕ್ಷದಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು, ಎರಡನೇದ್ದು ಅವ್ರು ಒಕ್ಕಲಿಗ ಸಮುದಾಯದಿಂದ ಬರೋದರಿಂದಾಗಿ ಅವ್ರನ್ನ ವಿಶ್ವಾಸ ಇಟ್ಕೊಂಡು ಕೊನೆಗೆ ನಮ್ಮ ಇವರು ಸಿದ್ದರಾಮಯ್ಯನವ್ರು ಬಿಟ್ಟು ಹೋದಂಥ ಮೀಸಲಾತಿ ಅಂದರೆ ಹಿಂದುಳಿದವ್ರ ಮೀಸಲಾತಿ ಬಗ್ಗೆ ಅನುಷ್ಠಾನಗೊಳಿಸ್ಬೇಕಾಗಿದೆ. ಯಾಕಂದ್ರೆ ಅವ್ರ ಮತಗಳು ಅಷ್ಟೇ ಇಂಪಾರ್ಟೆಂಟ್ ಇದ್ದಾವೆ. ಈಗಾಗಲೇ ನಿಮ್ಗೆ ಗೊತ್ತದ ಕಾಂತರಾಜ್ ವರದಿ ಆಗಿರ್ಬೋದು, ಮಧುಸೂದನ್ ನಾಯಕರ ವರದಿ ಆಗಿರ್ಬೋದು, ಅವ್ರ ವರದಿ ಪ್ರಕಾರ ಲಿಂಗಾಯತರು ಮತ್ತು ಒಕ್ಕಲಿಗರು ಕಡಿಮೆ ಇದ್ದಾರೆ ಅನ್ನೋದು ಸ್ಪಷ್ಟ ಅದ, ದಾಖಲೆಗಳ ಸಹಿತ ಅದ. OBC ಮತ್ತು SC ST ಎಲ್ಲ ಕೊಟ್ಟಿದ್ರೆ ಹೆಚ್ಚು ಅದನ್ನು ಗೊತ್ತದ. ಅವ್ರ ವಿಶ್ವಾಸ ಗಳಿಸ್ಕೋಬೇಕಾಗಿದೆ, ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕಾಗಿದೆ. ಇವೆಲ್ಲ ಕೆಲಸಗಳ ಜೊತೆಗೆ ಉದ್ಯೋಗಗಳನ್ನು ಕೊಡಬೇಕಾಗಿದೆ, ನಿರುದ್ಯೋಗ ನಿವಾರಣೆ ಮಾಡಬೇಕಾಗಿದೆ. ಮೊದಲು 2.80 ಜನರಿಗೆ ಉದ್ಯೋಗ ಕೊಡಬೇಕಾಗಿದೆ. ಅವ್ರನ್ನ ಸೆಲೆಕ್ಷನ್ ಮಾಡಲೇಬೇಕಾಗಿದೆ ನಾಳೆ ಬರುವ ಇಲೆಕ್ಷನ್ದೊಳಗೆ. ಇಲ್ಲಾಂದ್ರೆ ಅದೇ ದೊಡ್ಡ ಇಶ್ಯೂ ಆಗೋದ್ರೆ ಎರಡು ಮಾತಿಲ್ಲ. ಇವತ್ತು ಶುರುವಾಗಿದೆ ನಿಧಾನಕ್ಕೆ, ಗ್ಯಾರಂಟಿ ಬೇಕಾಗಿಲ್ಲ ಉದ್ಯೋಗ ಕೊಡ್ರಿ ಎಲ್ಲರಿಗೂ ಅಂತೇಳಿ. ಅದು ಅಷ್ಟು ಸತ್ಯ. ಈ ಗ್ಯಾರಂಟಿ ಉಳಿಸಬೇಕು, ಅವ್ರು ಉದ್ಯೋಗ ಕೊಡಬೇಕು. ಈಗಾಗಲೇ 56,000 ಉದ್ಯೋಗ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರಿ, ಅದು ಕಾರ್ಯರೂಪಕ್ಕೆ ಬರಬೇಕು. ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಸಿದ್ದರಾಮಯ್ಯರಿಗಿಂತ ಒಳ್ಳೆ ಆಡಳಿತ ಕೊಡಬಲ್ಲೆ, ಭ್ರಷ್ಟಾಚಾರ ಕಡಿಮೆ ಆಗಬೇಕಾಗಿದೆ ಪ್ರತಿಯೊಂದರಲ್ಲಿ, ಅದನ್ನ ಮಾಡಬೇಕಾಗ್ಯದ. ಇದೆಲ್ಲ ಅಂದುಕೊಂಡ್ರೆ ಸುಲಭವಿಲ್ಲ. ಇವೆಲ್ಲ ಅವ್ರ ಮುಂದಿರುವಂಥ ಚಾಲೆಂಜ್, ಮುಳ್ಳಿನ ಹಾದಿಗಳೆಲ್ಲ ಇವು. ಇದರೊಂದಿಗೆ ಮುಂಬರುವ 2028 ಚುನಾವಣೆ ಜೊತೆಗೆ 29 ಚುನಾವಣೆಗೆ ಎರಡು ತಯಾರಿಯನ್ನು ಮಾಡಬೇಕಾಗಿದೆ. 28 ಅಂತ ಗೆಲ್ಲೇಬೇಕಾಗಿದೆ. ಇದೆಲ್ಲ ಆಗಬೇಕಾಗಿತ್ತಪ್ಪ ಅಂದ್ರೆ ಸಿದ್ದರಾಮಯ್ಯರಿಗಿಂತ ಒಳ್ಳೆ ಆಡಳಿತ ಕೊಡಬೇಕಾಗ್ಯದ. ಜೊತೆಗೆ ರೈತರಿಗೆ ಮಾರ್ಕೆಟ್ ಕೊಡುವಂಥದ್ದು, ಅಥವಾ ರೈತರ ಕುಟುಂಬಗಳಿಗೆ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ ಕೇವಲ ಅವ್ರಿಗೆ ಅಷ್ಟಲ್ಲ, 90% ಇರ್ತಿರುವಂಥ ಈ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಉದ್ಯೋಗ ಸೃಷ್ಟಿಯಾಗುವಂಥದ್ದು ಮತ್ತು ಅವ್ರ ಮಾರ್ಕೆಟ್ ಅವ್ರಿಗೆ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇವೆಲ್ಲವೂ ಇವ್ರ ಮುಂದಿರುವಂಥದ್ದು. ಅದಕ್ಕಿಂತ ಹೆಚ್ಚು ಇತ್ತೀಚೆಗೆ ನಮ್ಮ ರೈತ ಸಂಘದವ್ರು ನಿಧಾನಕ್ಕೆ ಎಚ್ಚರಗೊಂಡಿದ್ದಾರೆ. ಇವತ್ತು ನಮ್ಮ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ, ಜೊತೆಗೆ ಮಾರ್ಕೆಟ್ ಕೇಳ್ತಾ ಇದ್ದಾರೆ. ಅದರತ್ತ ಗಮನ ಹರಿಸಬೇಕಾಗಿದೆ. ಇವೆಲ್ಲ ಮಾಡಿದಾಗ ಸಿದ್ದರಾಮಯ್ಯರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುವಂಥ ಸಾಧ್ಯತೆ ಇದ್ದೇವೆ. ಇಲ್ಲಾಂದ್ರೆ ಯಾವುದೂ ಆಗದೆ ಹೋದರೆ ಇವತ್ತು ನಮ್ಮ ಮೋದಿಯವ್ರು ಮಾಡೋದು ತಪ್ಪುಗಳು ಮಾಡ್ತಾ ಹೋಗಿಬಿಟ್ರೆ ವೈಭವಪೂರ್ಣವಾದ ಇದಪ್ಪ ಆಡಳಿತ ಅನ್ನೋಂಗೆ ಹೇಳಿದ್ರು ಅವರು. ಗುಡ್ ಗವರ್ನೆನ್ಸ್ ಅಂತೇಳಿ ಹೆಚ್ಚು ನಾವು ಗವರ್ನೆನ್ಸ್ ಮಾಡ್ತೀವಪ್ಪ, ಕಡಿಮೆ ಗೌರ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಅದು ಇವತ್ತೆಲ್ಲ ತದ್ವಿರುದ್ಧದ. ಅದಕ್ಕೆ DK ಶಿವಕುಮಾರ್ ಅವ್ರ ಮುಂದಿರುವಂಥ ಚಾಲೆಂಜ್ ಭಾಳಷ್ಟು ಇದ್ದಾವೆ. ಅದಕ್ಕಾಗಿ ಇರುತ್ತಿರುವಂಥ ಮೊದಲನೇದು ಸಿದ್ದರಾಮಯ್ಯರ ವಿಶ್ವಾಸ ಗಳಿಸಿಕೊಂಡು ಈ ಆಡಳಿತದ ಮೇಲೆ, ಅದಕ್ಕಿಂತ ಹೆಚ್ಚು ಅರ್ಥವ್ಯವಸ್ಥೆ ಮೇಲೆ ತನ್ನ ಹಿಡಿತವನ್ನು ಸಾಧಿಸೋ ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿಗಳ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಶಿಕ್ಷಣ ಫ್ರೀ ಅಪ್ ಟು 10+2 ತನಕ ಮಾಡಿದ್ದಾರೆ. ನಿಶ್ಚಿತವಾಗಿಯೂ 2027 ಗೆಲ್ಲುವ ಅವಕಾಶ ಇರ್ತದೆ. ಮತ್ತು ಒಂದು ಮಾತನ್ನು ತಿಳ್ಕೊಬೇಕಾಗ್ಯದ, ಗ್ಯಾರಂಟಿಗಳ ಘೋಷಣೆಯನ್ನು BJP ಸಹಿತ ಮಾಡುವ ಎಲ್ಲ ತಯಾರಿ ನಡೀತದೆ. ಗ್ಯಾರಂಟಿಗಳ ಜೊತೆಗೆ ಈಗಾಗಲೇ 6 ವರ್ಷಕ್ಕೆ ಅವ್ರು ಹೇಳಿದ್ರೆ ನಾವು ತಪ್ಪು ಮಾಡಿದ್ದೀವಿ, ಅದನ್ನು ತಿದ್ದುಕೊಳ್ತೀವಿ ಅಂತೇಳಿ. ನೀವು ಎಷ್ಟು ಗ್ಯಾರಂಟಿ ಹೇಳ್ತೀರಿ, ಅದಕ್ಕೆ ಹೆಚ್ಚು ಗ್ಯಾರಂಟಿ ಅವ್ರು ಘೋಷಣೆ ಮಾಡ್ತಾರೆ, ತರ್ತಾರ ಇಲ್ಲೋ ನಂತರದ ಮಾತು. ಅದು ಜನರಿಗೆ ಮೂಡಿ ಮಾಡುವಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ BJP ಭಾಳ ಸ್ಟ್ರಾಂಗ್ ಇರ್ತದೆ, ಅದು ಎಂದೂ ಮರಳಿ ಆಗಲ್ಲ.